ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಹಂಟರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿರುವಂಥ 30-40 ಮನೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ವೆಲೇಷನ್ ನೋಡಿಸ್ತಾ ಇದ್ದೀನಿ ನೋಡಿ. ಇದೇ ಆಗಿರುತ್ತೆ. ಇದು ಬಂದು ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ, ಬನಶಂಕರಿ 6 ಸ್ಟೇಜಲ್ಲಿರುವಂಥ 30-40 ಮನೆ ಇದು. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ನಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಧಾರಾಳವಾಗಿ 2 ಕಾರ್ ಓಡಾಡ್ಬೋದು. ಇಲ್ಲೂ ಅಷ್ಟೇ ಒಂದು ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತು 30-40 ಮನೆ ವೀಡಿಯೋ ಮಾಡಿ, ಇವತ್ತು ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 30ಗೆ 40 ಬನಶಂಕರಿ 6 ಸ್ಟೇಜ್ ಆಗಿರುತ್ತೆ. ವೆಸ್ಟಿಗೆ ನಾರ್ತ್ ಗೇಟು BDA. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬಂದರೆ ನಮಗೆ ಇಲ್ಲಿ ಫುಲ್ ಗೇಟ್ ಸಿಕ್ಕುತ್ತೆ ನಮಗೆ. ಇನ್ನೊಂದ್ಸತಿ ನೋಡ್ತೀನಿ, ಫುಲ್ ಗೇಟ್ ಸಿಕ್ಕುತ್ತೆ ನಮಗೆ ಇಲ್ಲಿ ಆರಾಮಾಗಿ ಕಾರು ಓಡಾಡೋಕ್ಕೆ. ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬಂದರೆ ನಮಗೆ ಪಾರ್ಕಿಂಗಲ್ಲಿ ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಡೋರು ಅಷ್ಟೇ ನೋಡ್ಬೋದು, ನಿಮಗೆ ಸೈಡ್ ಡೋರ್ ಆಗುತ್ತೆ ನಿಮಗೆ ಸೈಡ್ಲಿ. ಹಾಗೆ ಬೇಕಂದರೆ ನಾವು ರಿಮೋಟ್ ಕೂಡ ಇದು ಮಾಡ್ಕೋಬೋದು. ಫ್ಲೋರಿಂಗು ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರು. ಧಾರಾಳವಾಗಿ 3 ಕಾರು ಆರಾಮಾಗಿ ನಿಲ್ಲಿಸ್ಕೋಬೋದು. ಓಕೆ, ಇಲ್ಲೇ ಒಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಒಂದು ಆಫೀಸ್ ರೂಮ್ ಕೂಡ ಮಾಡಿದ್ದಾರೆ. ನಿಮಗೆ ಯಾರನ್ನ ಬೇಕಂದರೆ ಆಫೀಸ್ ರೂಮ್ ಮಾಡ್ಕೋಬೋದು, ಇಲ್ಲ ಸರ್ವೆಂಟ್ ಯಾರನ್ನ ಇರ್ತಾರೆ ಅಂದರೆ ಅವರು ಕೂಡ ಇರ್ಬೋದು, ಇಲ್ಲ ವಾಚ್ಮೆನ್ ಯಾರನ್ನ ಕೊಟ್ಕೋಬೋದು. ಏನಕ್ಕೆ ಕೆಲಸ ಇದೆ ಅದು. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಧಾರಾಳವಾಗಿ 3 ಕಾರ್ ನಿಲ್ಲಿಸ್ಕೊಳ್ಬೋದು, 2ರಿಂದ 3ರಿಂದ 4 ಬೈಕ್ ನಿಲ್ಲಿಸ್ಕೋಬೋದು. ಹಾಗೆ ಸಂಪು ಅಷ್ಟೇ ನಿಮಗೆ 900 ಅಡಿ ಹೋಗಿದೆ ನಿಮಗೆ. ಹಾಗೆ ಬೋರ್ 900 ಅಡಿ ಹೋಗಿದೆ. ಸಂಪ್ ಬಂದು ನಿಮಗೆ 15,000 ಲೀಟ್ರ್ ಇದೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಇನ್ನೂ ನಮಗೆ ಲಿಫ್ಟು ಹಾಕಿಲ್ಲ, ಹಾಕ್ಕೊಡ್ತಾರೆ. ಹಾಗೆ ಇಲ್ಲಿ ನಿಮಗೆ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ನಿಮಗೆ ನೋಡ್ಬೋದು, ದೊಡ್ಡದಾಗಿದೆ. ನಿಮಗೆ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಬನ್ನಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡಿಸ್ತೀನಿ ನಾನು. ಇದು ಬಂದು ಆಚೆಯಿಂದನೇ ಬಂದು ಹೋಗ್ಬೇಕು, ಒಳಗಡೆಯಿಂದ ಹೋಗೋಂಗಿಲ್ಲ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡಿ, ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನಮಗೆ ಇಲ್ಲಿ 70 ಗ್ರಾನೈಟ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ. ಓಕೆ, ನಿಮಗೆ ನಿಯರ್ ಬೈ ಅಂತಲೇ ಹೇಳ್ಬೋದು. ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ನಿಮಗೆ ಬಸ್ ಸ್ಟಾಂಡ್ ಆಗಲಿ, ಬಸ್ ಸ್ಟಾಪ್ ಆಗಲಿ ಎಲ್ಲ ಇಲ್ಲೇ ಇದೆ ನಿಮಗೆ ನಿಯರ್ ಬೈ. ಓಕೆ, ಈ ಕಡೆ ನೋಡಿ, ಈ ಕಡೆ ನಮಗೆ ಜಾಗ ಕೊಟ್ಟಿದ್ದಾರೆ. ಈ ಕಡೆಯಿಂದ ಯುಟಿಲಿಟಿ ನಮಗೆ ಯಾರನ್ನ ಸರ್ವೆಂಟ್ ಯಾರನ್ನ ಮನೆ ಒಳಗಡೆ ಈ ಕಡೆ ಈಗ ಇಲ್ಲ ಅಂದರೆ ನಿಮಗೆ ಈ ಕಡೆ ಬೇಕಾದ್ರೂ ಹೋಗ್ಬೋದು ನಿಮಗೆ ಧಾರಾಳವಾಗಿ. ಓಕೆ, ಮನೆ ಬಾಗಿಲು ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ ಮನೆ ಬಾಗಿಲು. ಹಾಗೆ ಹೊಸರು ಕೂಡ ನಿಮಗೆ ಟೀಕಲ್ಲೇ ಆಗಿರುತ್ತೆ. ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಹಾಲ್ ಕಾಣಿಸುತ್ತೆ, ನೋಡ್ಬೋದು. ದೊಡ್ಡದಾಗಿದೆ ಹಾಲು. ಮೇಲ್ಗಡೆ ಅಷ್ಟೇ POP ಕಾಂಬಿನೇಷನ್ POC ಕೊಟ್ಟಿದ್ದಾರೆ. ಇದು ಬಂದು ಹಾಲ್ ಆಗಿರುತ್ತೆ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲು. ಕಿಟಕಿ ಕೂಡ ಅಷ್ಟೇ ನಿಮಗೆ ಟೀಕಲ್ ಆಗಿರುತ್ತೆ. ವೆಟ್ ಸೈಡ್ ಬಂದಿರೋದ್ರಿಂದ ನಿಮಗೆ ರೋಡ್ ಸೈಡು ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಡೆ ನೋಡ್ಬೋದು, TV ಯೂನಿಟ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ದೊಡ್ಡದಾಗಿ. ಧಾರಾಳವಾಗಿ ನೀವು 90 ಇಂಚಸ್ TV ಹಾಕೋಬೋದು. ಇದು ಪ್ರೈಸು ರೀಸನಬಲ್ ಆಗಿದೆ. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಹೇಳ್ತೀನಿ ನಾನು. ಮೇಲ್ಗಡೆ ಅಷ್ಟೇ ಇಲ್ಲಿ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಕೊಟ್ಟಿದ್ದಾರೆ ನಮಗೆ. ಇಲ್ಲೊಂದು ಸಿಂಕ್ ಬರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ರೆಸ್ಟ್ ರೂಮ್ ಇದೆ ಒಂದು. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ರೂಮ್ ಕೊಟ್ಟಿದ್ದಾರೆ. ಚಿಕ್ಕ ರೂಮ್ ಅಂತಲೇ ಹೇಳ್ಬೋದು, ತುಂಬ ದೊಡ್ಡದಿಲ್ಲ. ಒಂದು ರೂಮ್ ಮಾಡಿದ್ದಾರೆ. ಒಂದು ಕಾಟ್ ಹಾಕೋಬೋದು, ಚಿಕ್ಕದೊಂದು ಕಾಟ್ ಹಾಕೋಬೋದು. ಮನೇಲಿ ಯಾರನ್ನ ವಯಸ್ಸಾದವ್ರು ಇದ್ದರೆ ಅವ್ರಿಗೆ ಆರಾಮಾಗಿ ಒಂದು ರೂಮ್ ಆಗುತ್ತೆ. ಸೀನಿಯರ್ ಸಿಟಿಜನ್ ರೂಮ್ ಅಂತ ಹೇಳ್ಬೋದು. ಇಲ್ಲೂ ಕೂಡ ವಾರ್ಡ್ರೋಬ್ ಬಂದಿದೆ ನಿಮಗೆ.
ಇದು ಬಂದು ನಿಮಗೆ ಹಾಲ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮ್ಗೆ ಅಡುಗೆ ಮನೆ ತುಂಬ ಓಪನ್ ಪ್ಲೇಸ್ ಆಗಿದೆ, ನೋಡ್ಬೋದು. ತುಂಬ ಓಪನ್ ಆಗಿದೆ, ದೊಡ್ಡದಾಗಿದೆ ನಿಮಗೆ. ಹಾಗೆ ಇಲ್ಲಿ ದೇವ್ರ ಮನೆ ಬಂದಿದೆ, ಇದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಧಾರಾಳವಾಗಿ ಒಂದಿಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಅಡುಗೆ ಮನೆ ನೋಡಿ ಎಷ್ಟು ದೊಡ್ಡದಾಗಿದೆ, ಓಪನ್ ಆಗಿದೆ. ನಿಮಗೆ ಜಾಗ ಮಾತ್ರ ಮಸ್ತಾಗಿದೆ. ನಿಮಗೆ ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಜಾಗ ಬರುತ್ತೆ. ನೋಡಿದ್ದು ಡೈನಿಂಗ್ ಟೇಬಲ್ ಹಾಕೋಬೋದು. ಕೆಳಗಡೆ ಫುಲ್ ಕಬೋರ್ಡ್ ನೋಡ್ಬೋದು ನಿಮಗೆ. ಹಾಗೆ ಮೇಲ್ಗಡೆ ಅಷ್ಟೇ ಕಬೋರ್ಡ್ಗಳು, ಮೇಲೂ ಅಷ್ಟು ಓವರ್ ಹೆಡ್ ಕಬೋರ್ಡ್ಗಳಾಗಲಿ, ಇಲ್ಲಿ ಅಷ್ಟೇ ಚಿಕ್ಕ ಚಿಕ್ಕ ಡಬ್ಬಗಳು ಮಾಡೋದಕ್ಕೆ, ಚಿಕ್ಕ ಚಿಕ್ಕ ಸಾಮಾನುಗಳು ಮಾಡೋದಕ್ಕೆ ತುಂಬ ಜಾಗ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಅಡುಗೆ ಮನೆಯಲ್ಲಿ. ಇಲ್ಲಿ ಸಿಂಕ್ ಬಂದಿದೆ, ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಚಿಮ್ನಿಗೆ ಜಾಗ ಕೂಡ ಬಿಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಹಾಗೆ ಇದು ಬಂದು ಗ್ಯಾಸ್ ಪ್ರೊವಿಷನ್ ಜಾಗ ನಿಮಗೆ. ಇಲ್ಲಿ ಮಿಕ್ಸಿ ಏನೇನೋ ಮಡಿಕೋಬೋದು. ಇಲ್ಲಿ ಬಂದು ನಿಮಗೆ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ತುಂಬ ದೊಡ್ಡದಾಗಿದೆ, ಸಖತ್ತಾಗಿದೆ. ಅಡುಗೆ ಮನೆ ಮಾತಾಡೋಂಗೆ ಇಲ್ಲ, ತುಂಬ ದೊಡ್ಡದಾಗಿದೆ ನಿಮಗೆ. ಹಾಗೆ ಯೂಸೆಲ್ಲ ಎಲ್ಲರಲ್ಲೂ ನೋಡ್ತಾ ಇದ್ದೀನಿ, ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಹಾಗೆ ಇಲ್ಲಿ ಒಂದು ಯುಟಿಲಿಟಿ ಕೂಡ ಬಂದಿದೆ ನಮಗೆ, ನೋಡ್ಬೋದು. ಇಲ್ಲಿ ಪಾತ್ರೆ ತೊಳಿತೀನಿ ಅಂದರೆ ಇಲ್ಲಿ ತೊಳ್ಕೊಬೋದು. ಅವಳೇ ಹೇಳಿದ್ನೆಲ್ಲ ನೋಡಿ, ಇಲ್ಲಿ ಗೇಟ್ ಕೂಡ ಮಾಡಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ ಗೇಟ್ ಇದೆ ನಿಮಗೆ. ಆರಾಮಾಗಿ ಈ ಕಡೆ ಬಂದು ಈ ಕಡೆನೇ ಹೋಗ್ಬೋದು ನೀವು. ಯಾರನ್ನ ಸರ್ವೆಂಟ್ ಅವರಾಗಲಿ ಬೇರೆ ಯಾರನ್ನ ಇತ್ತಂದರೆ ನೀವು ಆರಾಮಾಗಿ ಯೂಸ್ ಈ ಥರ ಏನೇನು ಕೆಲಸ ಮಾಡ್ತಾರೆ ಅವರು ಔಟ್ಸೈಡಿಂದನೇ ಬಂದು ಹೋಗ್ಬೋದು. ಇನ್ನೊಂದು ಸತಿ ನೋಡ್ತಾ ಇದ್ದೀನಿ, ಅದಕ್ಕೆ ಅಡುಗೆ ಮನೆ ಆಗಿರುತ್ತೆ ಇದು. ಹಾಗೆ ಇಲ್ಲಿ ದೇವ್ರ ಮನೆ, ಹಾಗೆ ಇದು ಹಾಲ್ ಆಗಿರುತ್ತೆ. ಏನಂದರೆ ಈ ಮನೆಯಲ್ಲಿ ವಿತೌಟ್ ಕಾಟು ಎಲ್ಲನೂ ನಿಮಗೆ ಇವಾಗಲೇ ಹೇಳ್ಬಿಡ್ತಾ ಇದ್ದೀನಿ. ಓಕೆ, ಮಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮ್ಗೆ ಇಲ್ಲೂ ಕೂಡ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ಸೈಡಲ್ಲಿ ನಿಮಗೆ ಟಫನ್ ಗ್ಲಾಸ್ ಯೂಸ್ ಮಾಡಿ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಓಪನ್ ಸ್ಕೈಲೈಟ್ ಅಂತ ಹೇಳ್ಬೋದು ನಿಮಗೆ, ನೋಡ್ಬೋದು. ಮೇಲ್ಗಡೆ ಡೈರೆಕ್ಟಾಗಿ ಇಲ್ಲಿ ಹಾಲಿಗೆ ಬರುತ್ತೆ ನಿಮ್ಗೆ ಬೆಳಕು ಸ್ಕೈಲೈಟಿಂದ. ನಿಮಗೆ ಮೇಲ್ಗಡೆ 3 ರೂಮ್ ಇದೆ, ನೋಡಿಸ್ಕೊಡ್ತೀನಿ ನಾನು. ಬನ್ನಿ ಮೇಳೋಣ. ಓಕೆ, ಮೇಲ್ಗಡೆ ಬರ್ತಾರೆ. ಇಲ್ಲೂ ಕೂಡ ನಿಮ್ಗೆ ದೊಡ್ಡದಾಗಿದೆ ಹಾಲು. ಹಾಲಲ್ಲ, ಇದು ಓಪನ್ ಏರಿಯಾ. ಹಾಗೆ ಇಲ್ಲಿ ನಿಮಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ನಿಮಗೆ. ಆರಾಮಾಗಿ ಯೂಸಲ್ಲಾಗಿ ಸ್ಟಡಿಗೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಹಾಗೆ ನಾನು ಲೆಫ್ಟ್ ಸೈಡ್ ಬಂದರೆ ನಮ್ಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು, ತುಂಬ ದೊಡ್ಡದಾಗಿದೆ ರೂಮು. ಆರಾಮಾಗಿ ನೀವು ಇಲ್ಲಿ ಕಾಟ್ ಹಾಕೋಬೋದು. ವೆಟ್ ಸೈಡು ಲೈಟು, ಅಲ್ಲೆಲ್ಲ ಫುಲ್ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು. ಹಾಗೆ ನೋಡ್ಬೋದು, ಇಲ್ಲಿ ಬೆಳಕು ಗಾಳಿಗೋಸ್ಕರ ಕಿಟಕಿ ಕೊಟ್ಟಿದ್ದಾರೆ. ಇದೆಲ್ಲ ಟೀಕೆ ಆಗಿರುತ್ತೆ ನಿಮಗೆ, ವಿಂಡೋ ಆಗಲಿ ಬಾಗಿಲಾಗಲಿ ಎಲ್ಲ. ಹಾಗೆ ಅಲ್ಲಿ ನಿಮಗೆ TV ಯೂನಿಟ್ ಬಂದಿದೆ ನಿಮಗೆ. ಹಾಗೆ ಅಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ, ನೋಡ್ಬೋದು. ಸಿಂಪಲ್ಲಾಗಿ ನೀಟಾಗಿ ಮಾಡಿದೆ, ತುಂಬ ಓವರ್ ಗ್ರ್ಯಾಂಡ್ ಏನು ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿದ್ದಾರೆ. ಹಾಗೆ ಇದಕ್ಕೆ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಕೂಡ ಬರುತ್ತೆ. ಧಾರಾಳವಾಗಿ ಇಬ್ಬರು ಚೇರ್ ಹಾಕೊಂಡು ಕೂತ್ಕೋಬೋದು. ತುಂಬ ಚೆನ್ನಾಗಿದೆ ಜಾಗ, ಮತ್ತು ಪೀಸ್ಫುಲ್ ಆಗಿದೆ. ನಿಮಗೆ ಸೌಂಡ್ ಇಲ್ಲ ಏನಿಲ್ಲ, ಆರಾಮಾಗಿರ್ಬೋದು. ಏನಂದರೆ ನಾನು ಸ್ವಲ್ಪ ದೂರ ನಡ್ಕೋದ್ರೆ ನಿಮಗೆ ಮೈನ್ ರೋಡೇ ಸಿಕ್ಬಿಡುತ್ತೆ. ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ನಿಮಗೆ ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಇದಕ್ಕೆ ರೆಸ್ಟ್ ರೂಮು ಇಲ್ಲಿದೆ. ರೆಸ್ಟ್ ರೂಮ್ ಇದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಕೂಡ ಬರುತ್ತೆ ನಮಗೆ. ಎಲ್ಲ ಫ್ಲೋರಿಂಗಲ್ಲೂ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ನೋಡ್ಬೋದು, ನಿಮಗೆ ವಾರ್ಡ್ರೋಬ್ ಬಂದಿದೆ. ಇಲ್ಲಿ ಓವರ್ ಹೆಡ್ ಕಬೋರ್ಡು, POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಇಲ್ಲಿ ಬಂದು ನಿಮಗೆ ರೆಸ್ಟ್ ರೂಮ್.
ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಇಲ್ಲಿ ಟಿವಿ ಯೂನಿಟ್ ಮಾಡಿಕೋಬೋದು ನೀವು. ವಾರ್ಡ್ರೋಬ್ ಹಾಗೆ ಇಲ್ಲಿ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ ಇದಕ್ಕೆ ಕೂಡ. ಓಕೆ, ಇವಾಗ ನಾವು ಸೆಕೆಂಡ್ ಫ್ಲೋರ್ ನೋಡಿದ್ವಿ, ಮೂರನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಬೆಳಕು ಗಾಳಿಗೋಸ್ಕರ ಇಲ್ಲೂ ಒಂದು ಸಣ್ಣದಾಗಿ ಟಫನ್ ಗ್ಲಾಸ್ ಹಾಕಿದ್ದಾರೆ, ನಿಮಗೆ ನೋಡ್ಬೋದು. ಬೆಳಕು ಗಾಳಿಗೆ ಏನು ಮೋಸ ಇಲ್ಲ, ಆರಾಮಾಗಿ ಬರುತ್ತೆ ನಿಮಗೆ. ಇಲ್ಲೂ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಟಫನ್ ಗ್ಲಾಸ್ ಕೊಟ್ಟು. ಇಲ್ಲೂ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ನಿಮಗೆ, ಅದಕ್ಕಲ್ಲಿ ಯೂಸ್ ಮಾಡ್ಕೋಬೋದು. ಮನೇಲಿ ಯಾರೇನೋ ಇಬ್ಬರು ಮಕ್ಳು ಇತ್ತಂಗೆ, ಇಲ್ಲ ಮಕ್ಕಳು ಒಂದು ಮಗು ಇದ್ವಿ, ಆಫೀಸ್ಗೆ ಹೋಗೋರಿದ್ರೆ ಒಂದು ಆಫೀಸ್ಗೆ ಹೋಗೋರು ಯೂಸ್ ಮಾಡ್ಕೋಬೋದು, ಇಲ್ಲೊಂದು ಮಕ್ಕಳು ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಿಮಗೊಂದು ಇಲ್ಲೂ ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿದೆ, ಆರಾಮಾಗಿ ವುಡನ್ ಫ್ಲೋರ್ ಮಾಡಿದ್ದಾರೆ ನಿಮಗೆ ನೋಡ್ಬೋದು. ಅಲ್ಲಿ ಸೇಮ್ ವಾರ್ಡ್ರೋಬ್ ಬಂದಿದೆ, ಅಲ್ಲಿ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ 2 ಸೈಡ್ ಕಿಟಕಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. TV ಯೂನಿಟ್ ಕೊಟ್ಟಿದ್ದಾರೆ ಅಲ್ಲೂ. ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಬಂದಿದೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇವೆಲ್ಲ 30-40 ಬೆಲ್ಟ್ ಅಂತ ಹೇಳ್ತೀವಿ ನಾವು. ಇನ್ನೂ ಇವಾಗ ತಾನೇ ಮನೆಗಳು ಇಂಪ್ರೂವ್ ಆಗ್ತಾಯಿದೆ. 30-40 ಬರುತ್ತೆ ಆಲ್ಮೋಸ್ಟ್. ಇಲ್ಲೆಲ್ಲ ಸೈಟು ನಿಮಗೆ ತುಂಬ ಜಾಸ್ತಿನೇ ಕಾಸ್ಟ್ಲಿ ಆಗ್ಬಿಟ್ಟಿದೆ ಇವಾಗ, ಸೈಟ್ಗಳು ಸಿಗ್ತಾಯಿಲ್ಲ. ಕಟ್ಟಿರೋ ಮನೆ ಮಾತ್ರ ನೋಡಬೇಕಷ್ಟೆ. ಓಕೆ, ಇದು 3ನೇ ರೂಮ್ ಆಗಿರುತ್ತೆ. ಈ ಕಡೆ ಬಂದರೆ ನಮಗೆ ಒಂದು ಮೋಲ್ಡೆಡ್ ಟೆರೆಸ್ ಸಿಕ್ಕುತ್ತೆ ನಮಗೆ, ನೋಡ್ಬೋದು. ಮೋಲ್ಡೆಡ್ ಟೆರೆಸ್ ಇದು. ಬೇಕಂದರೆ ಇಲ್ಲಿ ಜಸ್ಟ್ ಇಲ್ಲೊಂದು 2 ಕಿಟಕಿ ಹಾಕೋಬೋದು ಬೇಕಂದರೆ, ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಬಂದ್ಬಿಟ್ಟು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಮಗೆ ಇಲ್ಲೇ ಬಟ್ಟೆ ಒಗ್ಕೊಳ್ಳೋಕ್ಕೆ. ಓಕೆ, ಈ ಮನೆ ಪ್ರೈಸ್ ಹೇಳ್ತಾ ಇದ್ದೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ 30-40 ಆಗಿರುತ್ತೆ. ವೆಸ್ಟ್ ಗೇಟು ನಾರ್ತ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3 CR 35 lakhs ಹೇಳ್ತಾರೆ, ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. 3,35,00,000 ಹೇಳ್ತಾರೆ, ನೆಗೋಷಿಯಬಲ್ ಆಗಿರುತ್ತೆ. ಈ ಮನೆ ನೋಡಿ, ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿದರೆ ನಿಮಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಅವ್ರು ಕಾಲ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ 30-40 ಮನೆ ನೋಡ್ತಾ ಇರೋರಿಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರ್ಯಾರು ಇದ್ದರೆ ನೀವು ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ನಿಮಗೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.